ಕುರುಕ್ಷೇತ್ರ ಯುದ್ಧ. ಕೃಷ್ಣ ಕರ್ಣನನ್ನು ಹೊಗಳುತ್ತಿರುತ್ತಾನೆ. ದಾನದಲ್ಲಿ ಬಿಲ್ವಿದ್ಯೆಯಲ್ಲಿ ಕರ್ಣನಿಗೆ ಸರಿಸಾಟಿ ಯಾರೂ ಇಲ್ಲ ಎನ್ನುತ್ತಾನೆ. ಅದನ್ನು ಕೇಳಿದ ಅರ್ಜುನ, ಯಾವಾಗಲೂ ಕರ್ಣನನ್ನು ಏಕೆ ಹೊಗಳುತ್ತೀಯಾ? ಕರ್ಣ ಯಾವುದರಲ್ಲಿ ಶ್ರೇಷ್ಠ ನನಗೆ ಹೇಳು ಎಂದನು. ಇದನ್ನು ನಿರೂಪಿಸಲು ಒಂದು ದಿನ ಅರ್ಜುನನಿಗೆ ಕೃಷ್ಣ ಒಂದು ಬಂಗಾರದ ಬೆಟ್ಟವನ್ನು ಸೃಷ್ಟಿಸಿ ಅದನ್ನು ನಿನ್ನ ವಾಸಿಗಳಿಗೆ ಸಮನಾಗಿ ಹಂಚು ಎಂದನು. ಆಗ ಅರ್ಜುನ ಬಂಗಾರವನ್ನು ಒಬ್ಬೊಬ್ಬರಿಗೆ ಹಂಚುತ್ತಾ ಹೋಗುತ್ತಾನೆ. ಆ ಬೆಟ್ಟದಲ್ಲಿ ಅರ್ಧ ಮಾತ್ರ ಖಾಲಿಯಾಗಿ ಇನ್ನು ಅರ್ಧ ಬೆಟ್ಟ ಹಾಗೆ ಉಳಿದಿತ್ತು. ಹಂಚಲಾರದೆ ಅರ್ಜುನ ನಿಶ್ಯಕ್ತಾನಂದನು. ಇದಾದ ನಂತರ ಮರುದಿನ ಕೃಷ್ಣ ಮತ್ತು ಅರ್ಜುನರು ಕರ್ಣನ ಬಳಿಗೆ ಹೋದರು. ಆಗ ಶ್ರೀಕೃಷ್ಣ ಇನ್ನೊಂದು ಬಂಗಾರದ ಬೆಟ್ಟವನ್ನು ಸೃಷ್ಟಿಸಿ ಕರ್ಣನಿಗೆ, ನೀನು ಇದನ್ನು ಇಲ್ಲಿನ ನಿವಾಸಿಗಳಿಗೆ ಸಮನಾಗಿ ಹಂಚು ಎಂದನು. ಕೃಷ್ಣ ಮತ್ತು ಅರ್ಜುನರು ದೂರದಲ್ಲಿ ನಿಂತರು. ಕರ್ಣನು ವಾಸಿಗಳಿಗೆ ಕರೆದು, ಈ ಸಂಪೂರ್ಣ ಬಂಗಾರದ ಬೆಟ್ಟವನ್ನು ನೀವೇ ಸಮನಾಗಿ ಹಂಚಿಕೊಳ್ಳಿ ಎಂದನು. ಆಗ ಶ್ರೀಕೃಷ್ಣ ಅರ್ಜುನನಿಗೆ ಮನವೊಲಿಸುತ್ತಾನೆ, ಇದೇ ನಿನಗೂ ಮತ್ತು ಕರ್ಣನಿಗೂ ಇರುವ ವ್ಯತ್ಯಾಸ. ಕರ್ಣನನ್ನು ದಾನದಲ್ಲಿ ಮೀರಿಸುವ ಮತ್ತೊಬ್ಬ ವೀರ ಇಲ್ಲ. ಕರ್ಣನಿಗೆ ಕರ್ಣನೇ ಸರಿಸಾಟಿ ಎಂದನು.